ಸಿ ನಾವು ಯಾರು ಕಾನೂನು ಪ್ರಕಾರ ಮಾಡಿದ್ದಾರೆ, ನಾವ್ಯಾರು ಕೂಡ ಅದಕ್ಕೆ ಇಂಟರ್ಫಿಯರ್ ಆಗಿಲ್ಲ, ಆಗೋದೂ ಇಲ್ಲ. ಅದೊಂದೇ ಅಲ್ಲ, ರೇವಣ್ಣನ ಕೇಸ್ ಒಂದೇ ಅಲ್ಲ, ಎಲ್ಲ ಕೇಸ್ಗಳಲ್ಲೂ ಕೂಡ ನಾವು ಇಂಟರ್ಫಿಯರ್ ಆಗಿ ಕಾಲ ಬಂದ್ರೆ ನಾವು ಉತ್ತರ ಕೊಡ್ತೀವಿ. ಕಾಲ ಬರುತ್ತೆ ನಮಗೂ. ಅಧಿಕಾರಿಗಳಿಗೂ ಗಿಫ್ಟ್ ಕೊಟ್ಟಿದ್ದಾರೆ. ಅಲ್ಲ, ಸುಳ್ಳ್ರಿ, ಅಧಿಕಾರಿಗಳಿಗೆ ಯಾರು ಗಿಫ್ಟ್ ಕೊಡಕ್ಕೆ ಹೋಗ್ತಾರೆ? ಅಲ್ಲ, ಸರ್ಕಾರ ಅಲ್ಲ, ಇಲಾಖೆಯಿಂದ ಬಹುಮಾನ ಘೋಷಣೆ ಆಗಿದೆ. ಅದೇನೋ ಮಾಡಿಲ್ಲ. ಅಲ್ಲ, ಟೈಮ್ ಬರುತ್ತೆ ನಮಗೂ ಕೂಡ ಅಂತ ದೇವೇಗೌಡರು, ನಮಗೂ ಟೈಮ್ ಬರುತ್ತೆ ತೀರಿಸ್ಕೊಳ್ಳೋಕ್ಕೆ ಅಂತಾರೆ. ಈಗ ಕಾನೂನು ಪ್ರಕಾರ ಮಾಡಿರ್ತಾರೆ, ಅವರು ಕಾನೂನು ಪ್ರಕಾರ ಮಾಡಲಿ. ಅವ್ರ ಕಾಲದಲ್ಲಿ ಅವ್ರಿಗೆ ಅಧಿಕಾರ ಬಂದರೆ, ಅಧಿಕಾರ ಬರಲ್ಲ, ಒಂದು ವೇಳೆ ಬಂದ್ಗಿಂದ್ರೆ ಅಧಿಕಾರ ಅವರು ಐ ಡೋಂಟ್ ನೋ ಯಾವ ಅರ್ಥದಲ್ಲಿ ಹೇಳ್ತಾರೆ ಗೊತ್ತಿಲ್ಲ ನನಗೆ. ಅವ್ರಿಗೆ ಹೆಂಗೆ ಅಧಿಕಾರ ಬರ್ತದೆ? 17 ಗೆದ್ದಿರೋರಿಗೆ ಹೆಂಗೆ ಅಧಿಕಾರ ಬರ್ತದೆ? ಈ ಸಲ ನಿರ್ನಾಮ ಮಾಡ್ತೀವಿ ಕಾಂಗ್ರೆಸ್ನ ಅನ್ನೋ ಒಂದು ಘೋಷವಾಕ್ಯ ನಿನ್ನೆ ಆಯ್ತಪ್ಪ, ಬಾಯಿನಲ್ಲಿ ಹೇಳಿದ್ರೆ ರಾಜಕೀಯ ಭಾಷಣ ಮಾಡಬೇಕು ತಕ್ಷಣ ಆಗುತ್ತೆ. ಅವರು ನಾನಿದ್ದಾಗ, ನಾನು ಪ್ರೆಸಿಡೆಂಟ್ ಆಗಿದ್ದಾಗ 2004ರಲ್ಲಿ 59 ಗೆದ್ದಿದ್ದಾರೆ. ಈಗ ಎಷ್ಟು ಗೆದ್ದಿದ್ದಾರೆ? 17. ಬಟ್ ಅವರಿಗೆ ಬಿಜೆಪಿ ಜೊತೆಲಿ ಇರೋ ಕಾನ್ಫಿಡೆನ್ಸ್ ಇದೆ. ಬಿಜೆಪಿ ಜೊತೆಲಿ ಕಾನ್ಫಿಡೆನ್ಸ್. ಬಿಜೆಪಿ ಅವ್ರು ಜಾಸ್ತಿ ಗೆದ್ರೆ ಬಿಟ್ಬಿಡ್ತಾರೆ ಇವರಿಗೆ ಚೀಫ್ ಮಿನಿಸ್ಟರ್ ಆಗಕ್ಕೆ. ಫಸ್ಟ್ ಆಫ್ ಆಲ್ ಬರೋದೇ ಇಲ್ಲ ಅವರು. ಫಸ್ಟ್ ಆಫ್ ಆಲ್ ಬರೋದೇ ಇಲ್ಲ, ಯಾವ ಕಾರಣಕ್ಕೂ ಬರಲ್ಲ. ಬಿ ಜೆ ಪಿ ಇವರಿಬ್ಬರು ಸೇರಿದ್ರು ಕೂಡ ನಾವು ಎಷ್ಟು ಗೆದ್ದಿದ್ದೀವಿ? 136 ಗೆದ್ದಿದ್ದೀವಿ. ಆಮೇಲೆ ಸೇರಿಸಿ 140 ಆದ್ರಿ ಬೈ ಎಲೆಕ್ಷನ್ಸ್. ಈಗ 140 ಆಗಿದ್ದೀವಿ. ಹೆಂಗೆ ಗೆಲ್ತಾರೆ? 28ಕ್ಕೂ ನಾವೇ ಅಧಿಕಾರಕ್ಕೆ ಬರೋದು. ಇವ್ರು ಬರೋಕ್ಕೆ ಸಾಧ್ಯನೇ ಇಲ್ಲ. ಬಿ ಜೆ ಪಿ ಮತ್ತು JDS ಅಲಯನ್ಸ್ ಆದರೂ ಬರೋಕ್ಕೆ ಸಾಧ್ಯ. 28ಕ್ಕೂ ತಮ್ಮದೇ ನಾಯಕತ್ವ. ಯಾವುದು? 28ಕ್ಕೂ ತಮ್ಮದೇ ನಾಯಕತ್ವ. ಹೈಕಮಾಂಡ್ ತೀರ್ಮಾನ. ಓಕೆ.